ಭಾಳ ಬೇರೆ ಬೇರೆ ತರನಾಗಿದ್ದರ ಯೋಚನೆ ಆಲೋಚನೆಗಳು ನಡೀತಾ ಇದ್ದಾವೆ. ಯಾಕೆ ಸರ್ಕಾರ ಇಷ್ಟು ತರಾತುರಿ ಹರಾವರಿಯಲ್ಲಿ ಮಾಡುವಂಥ ಅವಶ್ಯಕತೆ ಇತ್ತಾ ಅಂತಕ್ಕಂಥದ್ದು ಮೊದಲೇ ಪ್ರಶ್ನೆ. ಎರಡನೇದು, ಇವತ್ತು ನೀವು ಮಾಡಿರೋ ತಪ್ಪಿಗೆ 4-6 ಜನ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳುವಂಥ ಪ್ರಯತ್ನ ಸರ್ಕಾರ ಕಡೆಯಿಂದ ಆಗ್ತಾಯಿದೆ. ಒಂದು ಎನ್ಕ್ವೈರಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳುವಂಥದ್ದು ಹೇಳಿ ಕೈ ಕಟ್ಕೊಂಡು ಕುಂದಿರುವಂಥದ್ದಾಗುತ್ತೆ. ಇದರಿಂದ ಸೊಲ್ಯೂಷನ್ ಅನ್ನೋಂತಲ್ಲ. ಹಾಗಾದರೆ ಇವತ್ತು 11 ಜೀವಗಳು ಹೋಯ್ತಲ್ಲ, ಅದಕ್ಕೆ ಯಾರು ಹೊಣೆಗಾರಿಕೆ ಆಗ್ತೀರಿ? ನೀವು 4 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಮುಗಿಯುವಂಥದ್ದಿಲ್ಲ. ಫಸ್ಟ್ ಸರ್ಕಾರ ಯೋಚನೆ ಮಾಡಬೇಕು, ಇಂಥ ಕಾರ್ಯಕ್ರಮ ಮಾಡಬೇಕಂತ ಸಂದರ್ಭದಲ್ಲಿ ಮಾಡಬೇಕು ಮಾಡಬಾರ್ದು, ಅಥವಾ ಸಮಯ ತೊಗೋಬೇಕು. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂತ್ಕೊಂಡು ಮಾತಾಡಿ ಬಂದೋಬಸ್ತ್ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ಸೌಜನ್ಯ ಕೂಡ ಸರ್ಕಾರ ಮಾಡಲಿಲ್ಲ. ಹರಾಬರಿಯಲ್ಲಿ ಮಾಡಿಕೊಂಡು ಥರದ್ದು ಕಾರ್ಯಕ್ರಮ ಮಾಡಿ ಮುಗಿಸಿದ್ರು. ಅದ್ರ ನೇರವಾಗಿ ನಾನು ಹೇಳ್ತೀನಿ, ಈ 11 ಜನರ ಏನು ಜೀವ ಹೊತ್ತು ಹೋಗೈತಿ ಅದಕ್ಕೆ ನೇರವಾಗಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಸರ್ಕಾರನ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. 101% ಇವತ್ತು ನೋಡಿ, ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚೋಣಕ್ಕೆ 4 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರು. ಒಂದು ನೇಮಕ ಅಂತ ಹೇಳುವಂಥ ಪ್ರಯತ್ನ ಮಾಡಿದರು. ಹಾಗಾದರೆ ಇದು ಮೂಲಕ್ಕೆ ಯಾಕ್ರಿ? ಇದಕ್ಕೆ ಮೂಲ ಯಾರು? ಇಷ್ಟು ಅರ್ಜೆಂಟ್ನಲ್ಲಿ ಮಾಡುವಂಥದ್ದು ಏನಿತ್ತು? ಒಂದು ದಿವ್ಸ ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡು ಕರೆದ್ರಿ, ಇನ್ನೂ 10 ಲಕ್ಷ ಜನ ಸೇರಲಿ, ಎಲ್ಲ ಆರಾಮಾಗಿ ಮಾಡ್ಬೋದಾಗಿತ್ತಲ್ಲ. ಏನು ಕ್ರೆಡಿಟ್ ತೊಗೊಳೋದಿತ್ತೋ ಅಥವಾ ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋಂಥದ್ದು ಇನ್ನೂ ಎಲ್ಲರಿಗೂ ಯಕ್ಷ ಪ್ರಶ್ನೆ ಆಗೈತಿ. ಈಗ ಹೋಗಿರ್ತಕ್ಕಂಥ ಜೀವಕ್ಕೆ 10 ಲಕ್ಷ ರೂಪಾಯಿನ ಘೋಷಣೆಯನ್ನು ಮಾಡಿದ್ದಾರೆ. ನಾವು ಆಗ್ರಹ ಮಾಡ್ತೇವೆ, ಯಾಕಂದರೆ ಇದು ನೇರವಾಗಿ ಸರ್ಕಾರದ ವೈಫಲ್ಯದಿಂದ ಆಗಿರ್ತಕ್ಕಂಥ ಘಟನೆ. ಆ ಎಲ್ಲ ಕುಟುಂಬಗಳಿಗೆ ಸುಮಾರು 25 ಲಕ್ಷ ರೂಪಾಯಿನ ಸರ್ಕಾರದಿಂದ ಪರಿಹಾರ ಧನವನ್ನು ಕೊಡಬೇಕನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತೇವೆ. ಬಿಜೆಪಿ ಸ್ಟ್ಯಾಂಡ್ ಏನಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಟ್ವೀಟ್ ಮಾಡ್ತೀರಿ. ಪರ್ಮಿಷನ್ ಕೊಟ್ಟು ಈ ಥರ ಆದಮೇಲೆ ಸಾವನ್ನಪ್ಪಿದಂತ ಏನು ದ್ವಂದ್ವ ನಿಂತು ಅನ್ಸೋದು? ನೋಡಿ, ಯಾವುದೂ ದ್ವಂದ್ವ ನಿಲುವಿಲ್ಲ. ಇದರ BJPದು ಮತ್ತು ರಾಜಕಾರಣ ಅನ್ನೋಂಥದ್ದು ಯಾವುದಕ್ಕೂ ಇದರಲ್ಲಿ ಬೇರಿಸುವಂಥ ಪ್ರಶ್ನೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರಾಗ ಆಗಿರ್ತಕ್ಕಂಥದ್ದು ಏನು, ಒಂದು ಯಾಕಿಷ್ಟು ಹರಿಬರಿ ಮಾಡಿ ಯಾಕಷ್ಟು ಅವಸರದಾಗೆ ಈ ಕಾರ್ಯಕ್ರಮ ಮಾಡಿದ್ರು ಅನ್ನೋಂಥದ್ದು ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಆಮೇಲೆ ಸೇಮ್ ಟೈಮ್ ಒಂದು ಕಡೆ ನೀವು ವಿಧಾನಸೌಧ ಮೆಟ್ಲ್ ಮೇಲೆ ಮಾಡ್ತೀರಿ, ಇನ್ನೊಂದು ಅಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀರಿ. ಯಾಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಾಗ ಮಾಡಿದರೆ ಏನು ಸಮಸ್ಯೆ ಇತ್ತಾ? ಅಥವಾ ಇಲ್ಲೇ ಅದನ್ನು ಇನ್ನೊಂದಿಟ್ಟು ಒಳ್ಳೆ ರೀತಿಯಿಂದ ಮಾಡಿದರೆ ಇಲ್ಲಿನೂ ಏನು ಸಮಸ್ಯೆ ಹಾಕಿರಾಕಿಲ್ಲ? ಅಂದರೆ ಪ್ರೀ ಪ್ಲ್ಯಾನ್ ಡಿಲೇ ಇದು ಮಾಡಿದ್ದು ಸರ್ಕಾರ ಇದನ್ನು ಮೊದಲು ಒಪ್ಕೊಳ್ಳಿ. ಇದ್ರಾಗ ರಾಜಕಾರಣ ಬೆರೆಸುವಂಥದ್ದಾಗಲಿ, ನಾವು ಪರ್ಮಿಷನ್ ಇತ್ತೋ ಇಲ್ಲೋ ಅನ್ನೋಂಥದ್ದಲ್ಲಿ ಈಗ RCB ಅವ್ರ ಮ್ಯಾಗೂ ನೀವು FIR ಮಾಡಂತ ಹೇಳಿರಿ, KSC ಮ್ಯಾಗೂ FIR ಮಾಡಂತ ಹೇಳಿರಿ. ಯಾರ್ಯಾರ ಮ್ಯಾಗ ಐತಿ ಎಲ್ಲರ ಮ್ಯಾಗ FIR. ನಿಮ್ಮ ಮ್ಯಾಗ FIR ಯಾರು ಮಾಡ್ಬೇಕು? ಫಸ್ಟ್ ಮಾಡಿದವ್ರನ್ನ ಬಿಟ್ಟು ಮಾಡ್ಲಾರ್ದವ್ರ ಮ್ಯಾಗ ಎಲ್ಲರೂ FIR ಮ್ಯಾಗ ಇರ್ತೈತಿ. ಯಾರು ಮಾಡಕ್ಕೆ ಹಚ್ಚಿದ್ರಲ್ಲ ಅವ್ರ ಮ್ಯಾಗ ಯಾರು FIR ಮಾಡ್ಬೇಕು? ಈಗ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಲಿ.